ಬಹಳಷ್ಟು ಜನ ಏನ್ ಗೊತ್ತಾ, ಯಾರಾದ್ರೂ ಏನ ನನ್ನನ್ನ ಮೊನ್ನೆ ಒಬ್ರು ಬಂದು ಉತ್ತರ ಕರ್ನಾಟಕದ ಹುಡುಗ ಕೇಳ್ದ, ಸರ್ ನಾನು ಸಕ್ಸಸ್ ಆಗ್ಬೇಕು ಅಂತಿದ್ದೀನಿ, ನಿಮ್ ತರ ಏನೋ ಸಾಧಿಸ್ಬೇಕು ಅಂತಿದ್ದೀನಿ ಅಂತ. ನಾನು ಆ ಹುಡುಗನ್ಗೆ ನನ್ನ ಲೈಫಲ್ಲಿ ಬಿದ್ದಿರೋ ಕಷ್ಟಗಳೆಲ್ಲ ತೋರಿಸ್ದಾಗ ಅವ್ನು ಹೇಳ್ದ, ಸರ್ ಹಿಂಗೆಲ್ಲ ಏನ್ ಬರಕ್ಕಾಗುತ್ತೆ ಜೀವನದಲ್ಲಿ ಮೇಲೆ ಅಂತ. ನೋಡಪ್ಪ, ಬೈದ್ರೆ ಬೈಸ್ಕೋಬೇಕು, ನಿನ್ನನ್ನು ಯಾರು ತಲೆ ಮೇಲೆ ಇಟ್ಕೊಂಡು ಯಾರು ಹೊಗಳಲ್ಲ. ಬೈಯೋದಾದ್ರೆ ಈಸಿಯಾಗಿ ಬೈದು ಹೊಲ್ಟೋಗ್ತಾರೆ. ಅದಕ್ಕೆ ನೆಕ್ಸ್ಟ್ 10 years ನೀನು ಅನ್ಕೊಂಡಿದ್ದು ಸಾಧಿಸೋರ್ಗು ತಲೆಗೆಡ್ಸ್ಕೋಬೇಡ. ಎರಡನೇದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇಂದ ಒಂದು 4-5 ವರ್ಷ ದೂರ ಇರಿ. ದೇವರ ಹಣೆಗೂ ಹೇಳ್ತೀನಿ, ಈ ಏಜಲ್ಲಿ ನಿಮ್ಮ ಥಾಟ್ಸ್ ಬೇರೆ ತರ ಇರುತ್ತೆ. ಬಹಳಷ್ಟು ಜನ ಹುಡುಗರಿಗೆ ಏನು ಕಾಲೇಜಿಗೆ ಬಂದಿದ್ದ ತಕ್ಷಣ ನಾನು ಅನ್ಕೊಂಡ್ರೆ ಎಷ್ಟು ಬೇಕಾದ್ರೂ ದುಡ್ಡು ಮಾಡ್ತೀನಿ, ನಾನು ಅನ್ಕೊಂಡ್ರೆ ಮದುವೆ ಆಗ ಕ್ಯೂವಲ್ಲಿ ನಿಂತ್ಕೊಂಡ್ರೆ, ನೀನ್ ಕ್ಯೂವಲ್ಲಿ ನಿಂತ್ಕೊಂಡ್ರು ಹುಡುಗಿನ ಕೊಡಲ್ಲ ಮಗನೇ, ಬರ್ದಿಟ್ಕೊ. ನಿನ್ನ ಆಧಾರ್ ಕಾರ್ಡ್ ಕೊಟ್ರೆ ಯಾರು ಮದುವೆನೇ ಆಗಲ್ಲ. ನಿನ್ನ ಅಸಲು ಆಧಾರ್ ಕಾರ್ಡ್ ಏನಾದ್ರು ಕೊಟ್ರೆ ಮದುವೆ ಫಿಕ್ಸೇ ಆಗಲ್ಲ, ಹೋಗ್ಬಿಡುತ್ತೆ ಮದುವೆ ಹಾಳಾಗಿ. ಯಾಕೆಂದ್ರೆ ಎಲ್ಲ ಅಸಂಪ್ಷನ್ಸ್ ಅಲ್ಲಿ ಬದುಕ್ತಿರ್ತೀವಿ. ಸೊಸೈಟಿ ಯೋಚನೆ ಮಾಡ್ತಾ ಇರೋದೇ ಬೇರೆ, ನೀವು ಅರ್ಥ ಮಾಡ್ಕೊಂಡಿರೋದೇ ಬೇರೆ. ಒಂದು ಹುಡುಗಿನ ಒಂದು ಶ್ರೀಮಂತರ ಮನೆಗೆ ಕೊಟ್ರೆ ಊರಲ್ಲಿರೋರು ಏನ್ ಮಾತಾಡ್ತಾರೆ, ಅಪ್ಪೋ ಒಳ್ಳೆ ಮನೆ ಹುಡುಗಿ ಓದ್ಲು ಅಂದ್ರೆ ಬಂಗ್ಲೆ, ಬಾಡಿಗೆ, ಜಮೀನು, ಕಾರ್ಯ ತಾನೆ ಒಳ್ಳೆ ಮನೆ ಅಂದ್ರೆ. ಪಾಪ ಒಳ್ಳೆ ಜೆಂಟ್ಲ್ಮನ್ ಅಂತ ಹುಡುಗ ಬಡವ್ರ ಕುಟುಂಬದಲ್ಲಿ ಇರ್ತಾನೆ, ಗುಡಿಸ್ಲಲ್ಲಿ ಇರ್ತಾನೆ. ಅವ್ನು ಕೊಟ್ರೆ ಊರವರೆಲ್ಲ ಅವ್ಳ ಲೈಫ್ ಹಾಳು ಮಾಡ್ಬಿಟ್ರು. ಅವ್ರ ಮನೆಯವರು ಏನಿದೆ ಅಂತ ಕೊಟ್ರು ಅಂದ್ರೆ ಏನಿದೆ ಅಂದ್ರೆ ಒಳ್ಳೆತನ ಅಲ್ಲ ಅಲ್ವಾ? ಮನೆ, ಜಮೀನು, ಕಾರು, ಬಂಗ್ಲೆನಲ್ವಾ? ಸೊಸೈಟಿ ಹಂಗ ನೋಡ್ತಾ ಇದೆ, ನೀವು ಇನ್ನೊಂಥರ ಯೋಚನೆ ಮಾಡ್ತಿದ್ದೀರಾ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಲೈಫ್ನ. ಬದುಕು ಬದಲಾಗಿದೆ ಬ್ರದರ್. ಒಂದು ಕಂಪ್ನಿನ ಮಾರಿದಾಗ ಅದಕ್ಕೆ 1000 ಕೋಟಿ ರೂಪಾಯಿ ಬಂತು. ಆ 1000 ಕೋಟಿನ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡಿ ಬಾಡಿಗೆ ಮನೆಯಲ್ಲಿದ್ದ ಜನ ಎಲ್ಲ ಅಂದ್ರೆ, ಇವನೇನೋ 1000 ಕೋಟಿ ಬಂದ್ರು ಒಂದು ಮನೆ ತಗೊಂಡಿಲ್ಲ, ಕಾರ್ ತಗೊಂಡಿಲ್ಲ ಅಂದ್ರು. ಅವ್ನು ಅದೇ 1000 ಕೋಟಿ ಇನ್ವೆಸ್ಟ್ ಮಾಡಿ ಇವತ್ತು 1,40,000 ಕೋಟಿ ಕಂಪ್ನಿಯ ಒಡೆಯ ಎಲನ್ ಮಸ್ಕ್ ಆಚೆ ಬರ್ತಾನೆ. ಆವತ್ತು ಅವ್ನು 1000 ಕೋಟಿ ಬಂದಾಗ ಒಂದು 500 ಕೋಟಿ FD, ಒಂದು 100 ಕೋಟಿ ಲ್ಯಾಂಡ್, ಒಂದು 100 ಕೋಟಿ ಆಸ್ತಿ ಅಂತಿದ್ರೆ ಎಲ್ಲಿ ಹೋಗ್ತಿದ್ದ? ದೊಡ್ಡವರಾಗುವುದು ಅವರ ದೊಡ್ಡಸ್ತಿಕೆಯಿಂದಲ್ಲ, ಅವರು ಯೋಚನೆ ಮಾಡುವ ರೀತಿಯಿಂದ ಅಂತ. 6ನೇ ಕ್ಲಾಸಲ್ಲಿ ದಡ್ಡ ಅಂತ ಆಚೆ ಹಾಕ್ಸ್ಕೊಂಡಂತ ಆಲ್ಬರ್ಟ್ ಐನ್ಸ್ಟೈನ್ ಜಗತ್ತಿನ ಮೇಧಾವಿ ಆಗ್ತಾರೆ. 4ನೇ ಕ್ಲಾಸ್ ಡಿಸ್ಕಂಟಿನ್ಯೂ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ. ಅಲ್ಲೆಲ್ಲ ತಿರುಪತಿಯಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದಂತ ಶ್ರೀದೇವಿ ಫಸ್ಟ್ ಇಂಡಿಯನ್ ಫೀಮೇಲ್ ಸೂಪರ್ ಸ್ಟಾರ್ ಆಗ್ತಾರೆ. ನಮ್ಮ ಕನ್ನಡದ ಹುಡುಗ ತಮಿಳುನಾಡಿಗೆ ಹೋಗಿ ಆ ಚೆನ್ನೈನ ರಸ್ತೆಗಳಲ್ಲಿ ಕಷ್ಟ ನೋಡಿ ತಮಿಳ್ಕ ತಲೈವ ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾರೆ. ಇವರೆಲ್ಲ ವಿಲ್ ಪವರ್ ಇಂದ ತಾನೇ ಅಲ್ಲಿ ಹೋಗಿದ್ದು. ಇವರೆಲ್ಲ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ಆಸ್ತಿ ಇಲ್ಲ ಅಂದಿದ್ರೆ ನಾನೆಲ್ಲ ಪೇರೆಂಟ್ಸ್ಗೆ ಹೇಳ್ತೀನಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಲೈಫಲ್ಲಿ ನಿಮ್ಮ ಮಕ್ಕಳೇನಾದ್ರೂ ಸಾಧಿಸ್ತಿ ಅಂದ್ರೆ ಬಿಟ್ಬಿಡಿ, ಪ್ರಯತ್ನ ಪಡ್ಲಿ. ಮತ್ತೆ ಇನ್ನು ಕೆಲವರು ಕೇಳ್ತಾರೆ, ಸರ್ ನಾನು ಫೇಲ್ ಆಗ್ಬಿಟ್ಟೆ. ಕೆಲವರು ಒಂದೊಂದು ವರ್ಷ IAS ಹೋದವರೆಲ್ಲ 1 year ಎಕ್ಸ್ಟ್ರಾ ಹೋಗ್ತಾರೆ. ನನ್ನನ್ನು ಕೇಳ್ತಾರೆ, ಸರ್ ನಾನು ಫೇಲ್ ಆಗ್ಬಿಟ್ಟೆ ಅಂತ. ಬೇಗ ಓದಿ, ಬೇಗ ಪಾಸ್ ಆಗಿ, ಬೇಗ ಕೆಲ್ಸಕ್ಕೆ ಹೋಗಿ, ಬೇಗ ಸತ್ತೋಗ್ಬೇಕೇನ್ರ? ಸ್ವಲ್ಪ ನಿಧಾನಕ್ಕೆ ಓದಿ. ಹ್ಯಾವ್ ಎ ಪೇಷನ್ಸ್. ನಾನೆಲ್ಲ ಯಂಗ್ಸ್ಟರ್ಸ್ಗೂ ಒಂದು ಹೇಳಕ್ ಇಷ್ಟಪಡ್ತೀನಿ, ಲೈಫಲ್ಲಿ ಗೋಲ್ಡನ್ ಸೀಕ್ರೆಟ್ ಇಷ್ಟೇ. 1 2 3 ಒಂದ್ಸಲ ಕಿತ್ತಾಡ್ತವೆ, 9 ಕೋಪ ಬಂದು 8 ನೋಡಿಯುತ್ತೆ, 8 7 ನೋಡಿಯುತ್ತೆ, 7 6ನ್ನ 5ನ್ನ 5 4ನ್ನ 4 3ನ್ನ 3 2 ನೋಡಿಯುತ್ತೆ, 2 1 ನೋಡಿಯುತ್ತೆ. ಈಗ 1 0 ನೋಡಿಬೇಕು, ಹೊಡಿಯಲ್ಲ, ಪಕ್ಕದಲ್ಲಿ ಕೂರಿಸ್ಕೊಂಡು ಅರ್ಥ ಆಗುತ್ತೆ. ಇದೆಲ್ಲದಕ್ಕಿಂತ ದೊಡ್ಡದಾಗುತ್ತೆ. ಇನ್ನೊಬ್ರು ನೋಡಿಯೋದ್ರಿಂದ ಅಲ್ಲ, ಪಕ್ಕದಲ್ಲಿ ಕೂರಿಸ್ಕೊಳ್ಳೋದ್ರಿಂದ ನಾವು ದೊಡ್ಡವ್ರು ಆಗ್ತೀವಿ. ಲೈಫಲ್ಲಿ ಒಂದು ಕ್ಲಾರಿಟಿ ಇಟ್ಕೊಂಡು ಒಂದು 4-5 ವರ್ಷ ನಾನು ಬಹಳಷ್ಟು ಜನ ಪೇರೆಂಟ್ಸ್ಗೆ ಹೇಳ್ತೀನಿ, ನೀವು ಹಾಲಲ್ಲಿ 10-15 ಸೌಂಡ್ ಇಟ್ಕೊಂಡು, ಜೋರಾಗಿ ಸೌಂಡ್ ಇಟ್ಕೊಂಡು ರೂಮಲ್ಲಿ ಮಗಳು ಓದ್ತಿದ್ರೆ ವಿಶ್ವೇಶ್ವರಯ್ಯ ಹೆಂಗ್ ಹೋದ್ರು ಗೊತ್ತಾ ಅಂತ ಎಕ್ಸಾಂಪಲ್ ಎಲ್ಲ ಕೊಡಬೇಡಿ. ಸಾಧ್ಯ ಆದ್ರೆ ವಿಶ್ವೇಶ್ವರಯ್ಯ ಅವ್ರ ಅಪ್ಪ ಅಮ್ಮ ಟಿವಿನೇ ನೋಡಿರ್ಲಿಲ್ಲ, ಅದು ನೀವು ಅರ್ಥ ಮಾಡ್ಕೊಂಡು ಒಂದು 2 ಅವರ್ ಟಿವಿ ಆಫ್ ಮಾಡಿ. ನೀವು ಜೋರಾಗಿ ಸೌಂಡ್ ಇಟ್ಕೊಂಡು ಯಾವ್ದ್ಯಾವ್ದೋ ನಾಳೆ ಅಷ್ಟು ಈಸಿಯಾಗೆಲ್ಲ ಬದಲಾವಣೆ ಬರಲ್ಲ. ಹಾಲಲ್ಲಿ ಒಂದು 2 ತಾಸು ಟಿವಿ ಆಫ್ ಮಾಡಿ. ನಿಮಗೆ ಕೆಲವು ಲಾಜಿಕ್ ಗೊತ್ತಿರಬೇಕು. ಕೆಲವು ಸರ್ಕಾರಿ ಶಾಲೆ ಟೀಚರ್ಸು, ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಮಕ್ಕಳು ಸ್ಟೇಟ್ ಟಾಪರ್ಸ್ ಆಗ್ತಾರೆ. ಅವ್ರದ್ದೊಂದು ಅಭ್ಯಾಸ ಇರುತ್ತೆ, ಸಾಯಂಕಾಲ 1 or 2 hours ಅವರು ಮಾರನೇ ದಿನ ಕ್ಲಾಸಿಗೆ ಪ್ರಿಪೇರ್ ಆಗುವಾಗ ಟಿವಿ ಆಫ್ ಮಾಡ್ತಾ ಇರ್ತಾರೆ. ಸಿಂಪಲ್ ಸೀಕ್ರೆಟ್ ಇದು. ಅವಾಗ 2 ಅವರ್ ಹೆಂಗೂ ಟಿವಿ ಇರಲ್ಲ, ಮಗುನು ಹಾಲಲ್ಲಿ ಕೂತ್ಕೊಂಡು ಏನೋ ಬರ್ದು ಹಂಗೆ ಗೆದ್ಬಿಟ್ಟಿರ್ತಾರೆ. ಇದೆಲ್ಲ ದೊಡ್ಡದೇನಿಲ್ಲ, ನಾವು ಹಾಲಲ್ಲಿ ಟಿವಿ ಹಾಕೊಂಡು ಅಲ್ವಾ. ಮತ್ತೆ ನಿಮ್ಮ ಮಕ್ಕಳು ರಾತ್ರಿ 12-1 ಗಂಟೆವರೆಗೂ ರೂಮಲ್ಲಿ ಲೈಟ್ ಆನ್ ಮಾಡಿ ಓದ್ತಿದ್ರು, ಎಷ್ಟು ಕಷ್ಟಪಟ್ಟು ಓದ್ತಿದಾರೋ ಅಂತೆಲ್ಲ ಅನ್ಕೋಬೇಡಿ.
ರೂಮಲ್ಲಿ ಲೈಟ್ ಆನ್ ಆಗಿದ್ರೆ